ವಾಯ್ಸ್ ಆಫ್ ಪಬ್ಲಿಕ್ ವೀಕ್ಷಕರಿಗೆ ನನ್ನ ಪ್ರೀತಿಯ ಸ್ವಾಗತ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ಶವಗಳ ವಿಲೇವಾರಿ ಮಾಡಿದ್ದೇನೆ. ನೇತ್ರಾವತಿ ನದಿ ತೀರದ ಗುಡ್ಡ ಪ್ರದೇಶ ಕಾಡಿನ ಭಾಗದಲ್ಲಿ ಶವಗಳನ್ನು ಹೂತಿದ್ದೇನೆ ಎಂದು ಮುಸುಕುಧಾರಿ ವ್ಯಕ್ತಿಯೋರ್ವ ಹೇಳಿದ್ದ. ಅದರಂತೆ ಅಂದಿನಿಂದ ಇಂದಿನ ತನಕ 20ಕ್ಕೂ ಅಧಿಕ ಕಾರ್ಮಿಕರಿಂದ ಅಗೆತ್ತ ಕಾರ್ಯ ನಡೆಯುತ್ತಲೇ ಇದೆ. ಧರ್ಮಸ್ಥಳದ ಕಾಡಿನಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿ ಉತ್ಖನನದ ವೇಳೆ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರದ ಮೂಳೆಗಳು ಸಹಿತ ಹಲವು ವಸ್ತುಗಳು ಸಿಕ್ಕಿರುವ ಬಗ್ಗೆ SIT ಮೂಲಗಳಿಂದ ಮಾಹಿತಿ ಲಭಿಸಿದೆ. ಪ್ರಕರಣ ತೀವ್ರ ರೋಚಕ ತಿರುವಿನತ್ತ ಸಾಗಿದೆ. ಇದು ನಮಗೆ ಸಿಕ್ಕ ಅತಿ ದೊಡ್ಡ ಗೆಲುವು ಎಂದು ಹೋರಾಟಗಾರರು ಹೇಳಿಕೊಳ್ಳುತ್ತಿದ್ದಾರೆ. ಮೂಲಗಳ ಪ್ರಕಾರ ಇನ್ನೂ ಹಲವಾರು ಪ್ರಮುಖ ಸಾಕ್ಷಿಗಳು ಸಿಕ್ಕಿದ್ದು SIT ಅಧಿಕಾರಿಗಳು ಇದನ್ನು ಇನ್ನೂ ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ. ವಿಶೇಷವೆಂದರೆ ಯಾವುದೇ ಹೋರಾಟಗಾರರು ತೊಟೆಕ್ ಪಿಟೆಕ್ ಎನ್ನುತ್ತಿಲ್ಲ, ಯಾವುದೇ ಮೀಡಿಯಾಗಳಿಗೆ ಹೇಳಿಕೆಗಳನ್ನು ಕೊಡುತ್ತಿಲ್ಲ, ಡಿಬೇಟ್ಗಳಲ್ಲಿ ಭಾಗವಹಿಸುತ್ತಿಲ್ಲ. ಹೋರಾಟಗಾರರ ನಡೆಯೇ ಒಂದು ವಿಚಿತ್ರ ಹಾಗೂ ಅಷ್ಟೇ ರೋಚಕ. ಹೌದು, ಇದೀಗ ಅನಾಮಿಕ ವ್ಯಕ್ತಿ ಹೇಳಿದ ಜಾಗದಲ್ಲಿ ಅಸ್ಥಿಪಂಜರದ ಮೂಳೆಗಳು ಪತ್ತೆಯಾಗಿದ್ದು SIT ತನಿಖೆಗೆ ದೊಡ್ಡ ಸುಳಿವು ಸಿಕ್ಕಂತಾಗಿದೆ. ಇದರ ಜೊತೆಗೆ ಅರಣ್ಯ ಮತ್ತು ಕಂದಾಯ ಇಲಾಖೆ ಕೂಡ 6ನೇ ಜಾಗದಲ್ಲಿ ನಕ್ಷೆ ಪರಿಶೀಲನೆ ನಡೆಸಿದೆ. ಉತ್ಖನನ ನಡೆಸುವ ಸ್ಥಳದಲ್ಲಿ ನೇತ್ರಾವತಿ ನದಿ ನೀರಿನ ಹೊರತೆ ಇದ್ದ ಕಾರಣ ಪಂಪ್ ಸೆಟ್ ಬಳಸಿ ನೀರು ಖಾಲಿ ಮಾಡಿ ಅಧಿಕಾರಿಗಳು ಉತ್ಖನನ ಮುಂದುವರೆಸುತ್ತಿದ್ದಾರೆ. ಇಲ್ಲಿಯವರೆಗೆ ಅಂಥದ್ದೊಂದು ಸ್ಪಷ್ಟ ಕುರುಹುಗಳು ಪತ್ತೆಯಾಗಿರಲಿಲ್ಲ. ಆದರೆ 2ನೇ ದಿನದ ಕಾರ್ಯಾಚರಣೆ ವೇಳೆ ಕೆಂಪು ಬಟ್ಟೆ, ಪ್ಯಾನ್ ಕಾರ್ಡ್ ಮತ್ತು ATM ಕಾರ್ಡ್ ಒಂದು ಪತ್ತೆಯಾಗಿತ್ತು. ATM ಕಾರ್ಡ್ಗಳಲ್ಲಿ ಒಂದರಲ್ಲಿ ಪುರುಷನ ಹೆಸರು, ಇನ್ನೊಂದರಲ್ಲಿ ಲಕ್ಷ್ಮಿ ಎಂಬ ಮಹಿಳೆಯ ಹೆಸರು ಇರುವುದು ಭಾರೀ ಕುತೂಹಲ ಮೂಡಿದೆ. ಮಿಕ್ಕಂತೆ ಅನಾಮಿಕ ಗುರುತಿಸಿರುವ 7 ಪಾಯಿಂಟ್ಗಳನ್ನು ಅಗೆಯಲು ಇನ್ನೂ ಬಾಕಿ ಇದೆ. 9 ಪಾಯಿಂಟ್ ನಂತರ ಖಂಡಿತ ಮೂಳೆಗಳು ಸಿಗಲಿದೆ ಎಂದು ಅನಾಮಿಕ ಹೇಳಿರುವುದು ವರದಿಯಾಗಿತ್ತು. ಇನ್ನು 6ನೇ ಪಾಯಿಂಟ್ ಬಳಿ ಶೋಧ ಕಾರ್ಯ ಮುಂದುವರೆದಿದೆ. ಸ್ಥಳದಲ್ಲಿ ಪತ್ತೆಯಾದ ಅಸ್ಥಿಪಂಜರವನ್ನು ಪೊಲೀಸರು ಸುರಕ್ಷಿತವಾಗಿ ಸಂಗ್ರಹಿಸಿದ್ದಾರೆ. ACP ಸೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಮಹಜರು ಪ್ರಕ್ರಿಯೆ ನಡೆಸಲಾಯಿತು ಎಂದು ತಿಳಿದು ಬಂದಿದೆ. ಪತ್ತೆದಾರಿ ಕಾದಂಬರಿಗಿಂತಲೂ ದಿನದಿಂದ ದಿನಕ್ಕೆ ರೋಚಕ ತಿರುವನ್ನು ಪಡೆಯುತ್ತಾ ಸಾಗುವ ಪ್ರಕರಣದ ತನಿಖೆ ಇನ್ನೂ ಮುಗಿದಿಲ್ಲ. ಸಿಕ್ಕಿರುವ ಎಲ್ಲ ವಸ್ತುಗಳನ್ನು FSL ತನಿಖೆ ನಡೆಸಿ ಎಲ್ಲ ವಿಧಿವಿಧಾನಗಳು ಮುಗಿದ ಬಳಿಕ ಪ್ರಕರಣ ಎಲ್ಲಿಗೆ ಮುಟ್ಟಲಿದೆ ಎನ್ನುವುದು ಭಾರೀ ಕುತೂಹಲ ಮೂಡಿಸಿದೆ.